ನಮಸ್ಕಾರ ಸ್ನೇಹಿತರೆ. ಜಗತ್ತು ಎಷ್ಟೇ ಮುಂದುವರೆದಿರಬಹುದು, ಆದರೆ ಮನುಷ್ಯನ ಸ್ವಭಾವ ಮತ್ತು ಸಮಾಜದ ರೀತಿ ಮಾತ್ರ ಬದಲಾಗಿಲ್ಲ. ಅದಕ್ಕಾಗಿಯೇ 2000 ವರ್ಷಗಳ ಹಿಂದೆ ಚಾಣಕ್ಯರು ಬರೆದ ಚಾಣಕ್ಯ ನೀತಿ ಇಂದಿಗೂ 100ಕ್ಕೆ 100ರಷ್ಟು ಪ್ರಸ್ತುತವಾಗಿದೆ. ನೀವು ಜೀವನದಲ್ಲಿ ಸೋಲುತ್ತಿದ್ರೆ, ಹಣಕಾಸಿನ ತೊಂದರೆ ಅನುಭವಿಸ್ತಿದ್ರೆ ಅಥವಾ ಜನರ ಮೋಸಕ್ಕೆ ಒಳಗಾಗ್ತಿದ್ರೆ ಇಂದಿನ ವಿಡಿಯೋ ನಿಮಗಾಗಿ. ಚಾಣಕ್ಯರು ಹೇಳಿದ 5 ಅದ್ಭುತ ಜೀವನ ಸೂತ್ರಗಳನ್ನು ಇಂದು ನಾನು ನಿಮಗೆ ವಿವರವಾಗಿ ತಿಳಿಸಿಕೊಡ್ತೇನೆ. ಚಾಣಕ್ಯರು ಹೇಳ್ತಾರೆ, ಹಣವು ನಿಮ್ಮ ಕೈಯಲ್ಲಿದ್ದರೆ ಮಾತ್ರ ಅದು ನಿಮ್ಮದು. ಅಂದರೆ ಸಂಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆಗಿರುವ ಏಕೈಕ ಮಿತ್ರನೆಂದರೆ ಅದು ನೀವು ಉಳಿಸಿದ ಹಣ ಮಾತ್ರ. ಇಲ್ಲಿ ಚಾಣಕ್ಯರು 2 ಪ್ರಮುಖ ವಿಷಯಗಳನ್ನು ಹೇಳ್ತಾರೆ. ದಾನ ಮತ್ತು ಉಳಿತಾಯ. ಅತಿಯಾದ ಜಿಪುಣತನ ಬೇಡ, ಆದರೆ ಅತಿಯಾದ ಖರ್ಚು ನಿಮ್ಮ ನಾಶಕ್ಕೆ ಕಾರಣ. ಹರಿಯುವ ನೀರು ಹೇಗೆ ಸ್ವಚ್ಛವಾಗಿರುತ್ತದೋ ಹಾಗೆಯೇ ಹಣ ಕೂಡ ಚಲಾವಣೆಯಲ್ಲಿದ್ದರೆ ಮಾತ್ರ ಬೆಳೆಯುತ್ತದೆ. ಗುರಿ ಗೋಪ್ಯವಾಗಿರಲಿ. ನೀವು ಹಣ ಗಳಿಸುವ ದಾರಿಯನ್ನು ಯಾರಿಗೂ ಮೊದಲೇ ಹೇಳಬೇಡಿ. ಕೆಲಸ ಮುಗಿಯುವವರೆಗೂ ನಿಮ್ಮ ಪ್ಲಾನ್ ನಿಮ್ಮಲ್ಲೇ ಇರಲಿ. ಕಷ್ಟ ಬಂದಾಗ ಮಾತ್ರ ಯಾರು ನಿಮ್ಮವರು ಎಂಬುದು ತಿಳಿಯುತ್ತದೆ. ಚಾಣಕ್ಯರ ಪ್ರಕಾರ ಈ 4 ಸಂದರ್ಭಗಳಲ್ಲಿ ಮನುಷ್ಯನನ್ನು ಪರೀಕ್ಷಿಸಬೇಕು. ದುರ್ಭಿಕ್ಷೆ ಅಂದ್ರೆ ಬಡತನ ಬಂದಾಗ, ಯುದ್ಧ ಅಂದ್ರೆ ಸಂಕಷ್ಟ ಎದುರಾದಾಗ, ರಾಜದ್ವಾರ ಅಂದ್ರೆ ಕಾನೂನು ಸಮಸ್ಯೆ ಬಂದಾಗ, ಸ್ಮಶಾನ ಅಂದ್ರೆ ಮರಣದ ಸಮಯದಲ್ಲಿ. ಯಾರು ಈ 4 ಸಂದರ್ಭಗಳಲ್ಲಿ ನಿಮ್ಮ ಜೊತೆ ನಿಲ್ಲುತ್ತಾರೋ ಅವರೇ ನಿಜವಾದ ಮಿತ್ರರು. ಉಳಿದವರೆಲ್ಲ ಕೇವಲ ಸುಖದ ಸುಮ್ಮಾನದ ಗೆಳೆಯರು. ಒಬ್ಬ ಬುದ್ಧಿವಂತ ಮನುಷ್ಯ ತನ್ನ ಸ್ವಂತ ತಪ್ಪುಗಳಿಂದ ಕಲಿಯುತ್ತಾನೆ. ಆದರೆ ಒಬ್ಬ ಮಹಾಬುದ್ಧಿವಂತ ಅಥವಾ ಯಶಸ್ವಿ ಮನುಷ್ಯ ಬೇರೆಯವರ ತಪ್ಪುಗಳನ್ನು ಕಂಡು ಪಾಠ ಕಲಿಯುತ್ತಾನೆ. ನಮ್ಮ ಆಯಸ್ಸು ತುಂಬಾ ಚಿಕ್ಕದಾಗಿದೆ ಸ್ನೇಹಿತರೆ. ಎಲ್ಲವನ್ನೂ ನಾವೇ ಮಾಡಿ ನೋಡಿ ಕಲಿಯಲು ಇಲ್ಲಿ ಸಮಯವಿಲ್ಲ. ಅದಕ್ಕಾಗಿಯೇ ಇತಿಹಾಸ ಮತ್ತು ಯಶಸ್ವಿ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಓದುವುದು ಬಹಳ ಮುಖ್ಯ. ಒಬ್ಬ ಮನುಷ್ಯ ಬಡವನಾಗಿದ್ದರೂ ಪರವಾಗಿಲ್ಲ, ಆದರೆ ಆತ ಧೈರ್ಯಗೆಡಬಾರದು. ನೀವು ಒಮ್ಮೆ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಂಡ್ರೆ ಜಗತ್ತು ನಿಮ್ಮನ್ನು ತುಳಿಯಲು ಸಿದ್ಧವಾಗಿರುತ್ತದೆ. ಚಾಣಕ್ಯರ ಪ್ರಕಾರ ಭಯ ಹತ್ತಿರ ಬರುವ ಮೊದಲೇ ಅದನ್ನು ಹೊಡೆದುರುಳಿಸಬೇಕು. ಚಾಣಕ್ಯರ ಈ ಮಾತುಗಳನ್ನು ಕೇವಲ ಕೇಳುವುದಲ್ಲ, ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನೆನಪಿಡಿ, ಜ್ಞಾನಕ್ಕಿಂತ ದೊಡ್ಡ ಆಸ್ತಿ ಬೇರೊಂದಿಲ್ಲ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ಚಾಣಕ್ಯರ ಯಾವ ಸೂತ್ರ ನಿಮಗೆ ಹೆಚ್ಚು ಇಷ್ಟವಾಯಿತು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.